ಹಾಯ್ ಫ್ರೆಂಡ್ಸ್, ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 19ನೇ ಶತಮಾನದಲ್ಲಿ ಬ್ರಿಟನ್ನಲ್ಲಿ ಆತ್ಮಹತ್ಯಾ ಪ್ರಯತ್ನ ಮಾಡುವುದು ದೊಡ್ಡ ಅಪರಾಧ. ಅದಕ್ಕೆ ಅಲ್ಲಿನ ಸರ್ಕಾರ ನೀಡುತ್ತಿದ್ದ ಶಿಕ್ಷೆ ಗಲ್ಲು ಶಿಕ್ಷೆ. ನಾವು ಒಂದು ಫೋಟೋ ತೆಗಿಬೇಕು ಅಂದರೆ ಈಗ 1 ಸೆಕೆಂಡ್ ಸಾಕು. ಆದರೆ ಮೊಟ್ಟ ಮೊದಲು ತಯಾರಿಸಿದ ಕ್ಯಾಮೆರಾದಲ್ಲಿ ಫೋಟೋವನ್ನು ತೆಗೆಯಬೇಕು ಅಂದರೆ 8 ಗಂಟೆಗಳ ಕಾಲ ಹಾಗೆಯೇ ಕುಳಿತುಕೊಳ್ಳಬೇಕಾಗಿತ್ತು. ನಮ್ಮ ದೇಶದ ಅಹಮದಾಬಾದ್ನಲ್ಲಿರುವ ಪ್ರಹ್ಲಾದ್ ಜಾನಿ ಎಂಬ ಈ ವ್ಯಕ್ತಿ 70 ವರ್ಷಗಳಿಂದ ನೀರನ್ನು ಕುಡಿಯದೆ, ಆಹಾರವನ್ನು ಸೇವಿಸದೆ ಹಾಗೆಯೇ ಬದುಕಿದ್ದಾರೆ. ಇದು ಹೇಗೆ ಸಾಧ್ಯ ಎಂದು ವಿಜ್ಞಾನಿಗಳಿಗೂ ತಿಳಿಯದ ಹಾಗಿದೆ. ನಾವೆಲ್ಲರೂ ಅಂದುಕೊಂಡ ಹಾಗೆ ಜೀಬ್ರಾನ ಮೇಲೆ ಕಪ್ಪು ಗೆರೆಗಳು ಇರುವುದಿಲ್ಲ. ಜೀಬ್ರಾನ ಶರೀರವು ಕಪ್ಪಾಗಿದ್ದು ಅದರ ಮೇಲೆ ಬಿಳಿಯ ಗೆರೆಗಳಿರುತ್ತವೆ. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಜನರು ಪಾಲ್ಗೊಂಡ ಅಂತಿಮ ಯಾತ್ರೆ ಯಾರದು ಗೊತ್ತಾ? 1969ರಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ CN ಅಣ್ಣಾದೊರೈರವರ ಅಂತಿಮ ಯಾತ್ರೆಗೆ 1,50,00,000 ಜನರು ಪಾಲ್ಗೊಂಡಿದ್ದರಂತೆ. 1980ರಲ್ಲಿ 62 ವರ್ಷಗಳ ಒಬ್ಬ ವ್ಯಕ್ತಿಯು ಒಂದು ಅಪಘಾತದಿಂದ ಅವರ ದೃಷ್ಟಿ ಮತ್ತು ಶ್ರವಣ ಶಕ್ತಿಯನ್ನು ಕಳೆದುಕೊಂಡಿದ್ದರು. 9 ವರ್ಷಗಳ ನಂತರ ಆ ವ್ಯಕ್ತಿಯ ಹತ್ತಿರದಲ್ಲಿ ಒಂದು ಸಿಡಿಲು ಹೊಡೆದು ಒಂದು ಮಿಂಚು ಅವರನ್ನು ತಾಕಿದಾಗ ಮತ್ತೆ ಅವರ ದೃಷ್ಟಿ ಮತ್ತು ಶ್ರವಣ ಶಕ್ತಿಯನ್ನು ಮರುಪಡೆದರು. ಇಂಪಾದ ಸಂಗೀತವನ್ನು ಕೇಳುವುದರಿಂದ ಡ್ಯಾಮೇಜ್ ಆದ ನಮ್ಮ ಬ್ರೈನ್ ರಿಪೇರ್ ಆಗುತ್ತದೆ. ಹಾಗೆ ಮರೆತು ಹೋದ ಕೆಲವು ಮೆಮೊರೀಸ್ ನೆನಪಾಗುತ್ತವೆ. ಒರಿಜಿನಲ್ ಟೈಟಾನಿಕ್ ಶಿಪ್ಪನ್ನು ತಯಾರಿಸಲು ಆದ ಖರ್ಚಿಗಿಂತಲೂ ಟೈಟಾನಿಕ್ ಮೂವಿಯನ್ನು ಚಿತ್ರೀಕರಿಸಲು ಆದ ಖರ್ಚು ಹೆಚ್ಚು. 1 ಸೆಕೆಂಡಿಗೆ 7 ವಯಾಗ್ರಾ ಟ್ಯಾಬ್ಲೆಟ್ಸ್ಗಳು ಮಾರಾಟವಾಗುತ್ತಿವೆ. ಸೌದಿ ಅರೇಬಿಯಾ ಒಂದು ಮರುಭೂಮಿ ಪ್ರದೇಶ. ಎಲ್ಲಿ ನೋಡಿದರೂ ಮರಳು, ಒಂಟೆಗಳೇ ಕಾಣಿಸುತ್ತವೆ. ಆದರೂ ಸೌದಿ ಅರೇಬಿಯಾ ಮಾತ್ರ ಆಸ್ಟ್ರೇಲಿಯಾದಿಂದ ಮರಳು ಮತ್ತು ಒಂಟೆಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತದೆ. ಏಕೆಂದರೆ ಅಲ್ಲಿರುವ ಮರಳು ಕನ್ಸ್ಟ್ರಕ್ಷನ್ಗೆ ಉಪಯುಕ್ತವಲ್ಲ. ಹಾಗೆ ಅಲ್ಲಿರುವ ಒಂಟೆಗಳನ್ನು ಪ್ರಯಾಣಿಸಲು, ಸರಕುಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಲು ಮಾತ್ರ ಬಳಸುತ್ತಾರೆ. ಆಸ್ಟ್ರೇಲಿಯಾದ ಒಂಟೆಗಳನ್ನು ಮಾಂಸಕ್ಕಾಗಿ ಬಳಸುತ್ತಾರೆ. ಸ್ಪೇಸ್ನಿಂದ ಭೂಮಿಗೆ ಬರುವ ಗಗನಯಾತ್ರಿಗಳು 2 ಇಂಚಿನಷ್ಟು ಎತ್ತರ ಬೆಳೆಯುತ್ತಾರೆ. ಏಕೆಂದರೆ ಅಲ್ಲಿ ಗ್ರಾವಿಟಿ ಇರದ ಕಾರಣದಿಂದ ಬೆನ್ನೆಲುಬಲ್ಲಿರುವ ಡಿಸ್ಕ್ಗಳು ಎಕ್ಸ್ಪ್ಯಾಂಡ್ ಆಗುತ್ತವೆ. 1915ರಲ್ಲಿ ಹಂಗೇರಿಯ ಪಾಲ್ಕೆನ್ ಎಂಬ ಈ ಸೈನಿಕನಿಗೆ ಮೊದಲ ಪ್ರಪಂಚ ಯುದ್ಧದಲ್ಲಿ ತಲೆಗೆ ಬುಲೆಟ್ ತಾಕಿತ್ತು. ಡಾಕ್ಟರ್ಸ್ ಕಷ್ಟದಿಂದ ಆಪರೇಷನ್ ಮಾಡಿ ಆ ಬುಲೆಟನ್ನು ಹೊರತೆಗೆದರು. ಆದರೆ ಇಲ್ಲಿ ವಿಚಿತ್ರವೇನೆಂದರೆ ಆ ಆಪರೇಷನ್ ನಂತರ ಆ ಸೈನಿಕನಿಗೆ ಅವರ ಜೀವನದಲ್ಲಿ ಮತ್ತೆ ನಿದ್ದೆ ಬರಲಿಲ್ಲವಂತೆ. ಹಾಗೆಯೇ 1955ರವರೆಗೂ 40 ವರ್ಷಗಳ ಕಾಲ ನಿದ್ದೆಯನ್ನು ಮಾಡದೆ ಅವರು ಜೀವನವನ್ನು ಕಳೆದರು. ಇದಕ್ಕೆ ಕಾರಣ ಬುಲೆಟ್ ಬ್ರೈನ್ನಲ್ಲಿರುವ ಫ್ರಂಟ್ ಲೋಬನ್ನು ಗಾಯಗೊಳಿಸಿತು. ಥಾಮಸ್ ಆಲ್ವಾ ಎಡಿಸನ್ ರವರ ಕೊನೆಯ ಉಸಿರನ್ನು ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಶೇಖರಿಸಲಾಗಿದೆ. ಅದನ್ನು ಈಗಲೂ ಅಮೆರಿಕದಲ್ಲಿರುವ ಹೆನ್ರಿ ಫೋರ್ಡ್ ಮ್ಯೂಸಿಯಂನಲ್ಲಿ ನೀವು ನೋಡಬಹುದು. ಪ್ರಪಂಚದಲ್ಲಿರುವ ಎಲ್ಲ ದೇಶಗಳ ಬಾವುಟಗಳು ರೆಕ್ಟಾಂಗ್ಯುಲರ್ನಲ್ಲಿದ್ದರೆ ನೇಪಾಳ ದೇಶದ ಬಾವುಟ ಮಾತ್ರ ಈ ರೀತಿಯ ಆಕಾರದಲ್ಲಿರುತ್ತದೆ. ಕೆಲವೊಮ್ಮೆ ನಾವು ವಿಮಾನ ಅಪಘಾತಗಳ ಬಗ್ಗೆ ಕೇಳಿರುತ್ತೇವೆ. ವಿಮಾನ ಅಪಘಾತಗಳ ಮೇಲೆ ನಡೆದ ಒಂದು ರಿಸರ್ಚ್ನಲ್ಲಿ ತಿಳಿದಿದ್ದು ಏನೆಂದರೆ, ಯಾವುದಾದರೂ ವಿಮಾನ ಅಪಘಾತ ನಡೆದಾಗ ಮುಂದೆ ಕುಳಿತವರಿಗಿಂತಲೂ ಪ್ಲೇನ್ನ ಹಿಂಭಾಗದಲ್ಲಿ ಕುಳಿತುಕೊಂಡವರಿಗೆ ಬದುಕಿ ಉಳಿಯೋದಕ್ಕೆ ಹೆಚ್ಚು ಸಾಧ್ಯತೆ ಇದೆ ಅಂತೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಯಾವ ಅನ್ನೋನ್ ಫ್ಯಾಕ್ಟ್ಸ್ ಇಷ್ಟ ಆಯಿತೆಂದು ಕೆಳಗಡೆ ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಕನ್ನಡ ಶಾಲೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.